ಸ್ಮರಿಸ್ತಾ ಮತ್ತು ಈ ಶಾಲೆಯ ಪ್ರಾಂಶುಪಾಲರು ಹಾಗೂ ಆರ್ ಸರೋಜಮ್ಮನವರು, ವಿ ಎಚ್ ವೀರಣ್ಣ ಅವರು ಹಾಗೂ ನಮ್ಮ ವಿದ್ಯಾರ್ಥಿ ವಿಭಾಗದ ಕಾಲೇಜು ವಿಭಾಗ ಇರಬಹುದು, ಅದರ ವಿದ್ಯಾರ್ಥಿ ವೃಂದ, ಬದುಕೇಶವ, ನಂದನ್ ಇತ್ಯಾದಿ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ನಾನು ನನ್ನ ಅಭಿಮಾನಗಳನ್ನು ವ್ಯಕ್ತ ಮಾಡ್ತಾ, ನೀವು ಚಪ್ಪಾಳೆ ಯಾಕೆ ಹೊಡಿತೀರಿ? ಒಂದು ಸಂತೋಷಕ್ಕೆ ಹೊಡಿತೀರಿ, ಇನ್ನೊಂದು ಬೇರೆ ಮೆಚ್ಚುಗೆ ಮಾಡೋಕ್ಕೋಸ್ಕರ ಹೊಡಿತೀರಿ, ಇನ್ನೊಂದು ಸಂದರ್ಭದಲ್ಲಿ ಸಾಕಪ್ಪ ನಿಮ್ಮ ಆಟ ಮುಗಿಸಪ್ಪ ಅಂತ ಹೇಳೋದು ಕೂಡ ಚಪ್ಪಾಳೆ. ಹಾಗೆ ಚಪ್ಪಾಳೆ ಹೊಡೆಯೋದ್ರಿಂದ ಏನು ಅನುಕೂಲ? ನಿಮ್ಮಲ್ಲಿರ್ತಕ್ಕಂಥ ರಕ್ತ ಸಂಚಾರ ಹೆಚ್ಚುತ್ತಾ ಇರೋ ದೃಷ್ಟಿಯಿಂದ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸ್ವರೂಪ. ಅದನ್ನು ಒಳ್ಳೆಯ ಮನಸ್ಸಿನಿಂದ ಹೊಡೆದ್ರೆ ಚೆನ್ನಾಗಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತದೆ, ಮತ್ತು ಬೇರೆ ಮನಸ್ಸಿನ ಹೊಡೆದ್ರೆ ಏನಾಗುತ್ತೆ ಇಷ್ಟಪಡಿ. ಹಾಗಾಗಿ ಅವರಾಗಲೇ ನಮ್ಮ ಶ್ರೀಪಾದ ಅವರು ನಿಮ್ಗೆ ಜೋರ ಚಪ್ಪಾಳೆ ತರಿಸಿದ್ರು, ಅಂದರೆ ಸಾಕಷ್ಟು ರಕ್ತ ಸಂಚಲನ ಆಗಲಿ ಅನ್ನೋ ದೃಷ್ಟಿಯಿಂದ ಜನ ಹೊಡಿಸಿದ್ದಾರೆ. ಈ ಸಮಾರಂಭದ ಒಂದು ಸ್ಫೂರ್ತಿ ಚಂದ್ರ ಅಂತಕ್ಕಂಥ ಶ್ರೀಪಾದರವರು ಕೂಡ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತಾ, ಆರಂಭಕ್ಕೆ ನಾವು ಸರಸ್ವತಿ ಪೂಜೆ ಮಾಡಿ ಯಾಕೆ ಮಾಡಬೇಕು? ಸರಸ್ವತಿಯ ಮನೆಯ ಬಾಗಿಲುಗಳು ಅರಿವೇ ತೋರಣ. ಅಂದರೆ ಸರಸ್ವತಿ ಮನೆ ಬಾಗಿಲು ಯಾರಿರ್ತಾರೆ? ಮೇಷ್ಟ್ರು, ಉಪಾಧ್ಯಾಯರು ಇರ್ತಾರೆ. ನಿಮಗೆ ಅವರು ಅರಿವು ಕೊಡ್ತಕ್ಕಂಥವ್ರು, ಜ್ಞಾನ ಕೊಡ್ತಕ್ಕಂಥವ್ರು. ಮತ್ತು ಸರಸ್ವತಿಯ ಮನೆಯ ಬಾಗಿಲುಗಳು ವಿದ್ಯೆಯೇ ಬಾಗಿಲ ಅಂತೀವಿ. ನೀವು ಕಲ್ತ್ಕೊಂಡು ಕೊಡಬೇಕಾದ್ದೇನೋ ವಿದ್ಯೆಯನ್ನೇ ಬಾಗಿಲವಾಗಿ ಕೊಡಬೇಕು. ಅದಕ್ಕೋಸ್ಕರ ಸರಸ್ವತಿಯ ಮನೆಯ ಬಾಗಿಲು ಅರಿವೇ ತೋರಣ, ಸರಸ್ವತಿಯ ಮನೆ ಬಾಗಿಲು ವಿದ್ಯೆಯೇ ಬಾಗಿಲ. ಇವೆರಡು ಅಂಶಗಳು ಜ್ಞಾಪಕ ಇಟ್ಕೊಂಡು ನೀವು ಕಲಿತಂಥ ಶಾಲೆಗೆ ಕೊಡಬೇಕಾದಂಥ ಇದು ಈ ಬಾಗಿಲನ್ನು ಜ್ಞಾಪಿಸ್ಕೋಬೇಕು. ಮತ್ತು ನಾವು ವಿದ್ಯಾರ್ಥಿಗಳಾಗಿ ಕಲಿಯೋದಕ್ಕೋಸ್ಕರ ಬಂದಿದ್ವಿ ದಿಟ. ಆದರೆ ನಮ್ಮಲ್ಲಿ ರೈತನ ಕೆಲಸ ಇದೆ. ರೈತ ಯಾವ ರೀತಿ ದುಡಿಮೆ ಮಾಡ್ತಾರೆ, ಹೆಣ್ಮಕ್ಳು ಯಾವ ರೀತಿ ದುಡಿಮೆ ಮಾಡ್ತಾರೆ? ಕುಯಿಲತ್ತು ಮದ್ದಿನ ಮುಸ್ಸಂಜೆ, ದುಡಿಮೆಯೇ ಅವರ ಉಸಿರು ಬೆವರು. ಬೆಳಗ್ಗೆ ಸಂಜೆವರೆಗೆ ಕೆಲಸ ಮಾಡಿ ತುತ್ತು ಕೊಡ್ತಾರೆ. ಹಾಗೆ ಹೆಣ್ಣುಮಕ್ಕಳು ರೈತ ಗೀತೆಗಳಲ್ಲಿ ಬರ್ತದೆ, ಸಗಣಿಯಲ್ಲಿ ನಿಂತವಳೆ, ಕೆಸರಿನಲ್ಲಿ ಬೆಳೆದವಳೆ, ಮಂಡಿಯ ನಡುವೆ ಮುಖವಿಟ್ಟು ಅಳುತ್ತವಳೆ. ಇದು ಆಕೆ ಮಾಡಿದಂಥ ದುಡಿಮೆಯ ಸಂದರ್ಭ. ಆದರೆ ಒಂದು ಅಂಶ ನಾವು ಗಮನಿಸಬೇಕು, 7,000 ವರ್ಷಗಳ ಹಿಂದೆ ಮೊಟ್ಟ ಮೊದಲು ಜಗತ್ತಿಗೆ ಅಹಿಂಸಾದ ತುತ್ತು ಕೊಟ್ಟವಳು ಹೆಣ್ಣು. ಇವನು ಬೇಟ ಆಡ್ತಿದ್ದ. ಯಾವಾಗ ಇವನಿಗೆ ಶಕ್ತಿ ಕಡಿಮೆ ಆಯಿತು, ಬೇಟಾಡಿ ನಿಂತಾಯಿತು, ಆಗ ಅವಳ ಪಾಲಿಗೆ ಬರಲೇಬೇಕಾ ಬಂತು. ಅವಳು ನಾಟಿ ಮಾಡೋದು ಕಲಿಸಿದ್ಲು, ಸಸ್ಯ ಬಿತ್ತಿ ಮಾಡಿ ಕಳಿಸಿದ್ಲು. ಅಂಥವಳು ತುತ್ತು ಕೊಟ್ಟವಳು ಜಗತ್ತಿಗೆ ಮೊದಲು ಹೆಣ್ಣು. ಇದಕ್ಕೋಸ್ಕರ ಇವತ್ತು ನೀವು 33%ಗೆಲ್ಲ ಖುಷಿಯಾಗ್ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳು. ಆದರೆ ನಾವು ಶಿವಪ್ಪ ಏನು ಮಾಡ್ದ? 5,000 ವರ್ಷದ ಹಿಂದೆನೇ 50% ಕೊಟ್ಬಿಟ್ಟಿದ್ದಾರೆ. ಏನು ಮಾಡಿದ್ದಾನೆ ಅವನು? ತನ್ನ ಅರ್ಧ ದೇಹವನ್ನು ಪಾರ್ವತಿ ಕೊಟ್ಟಿದ್ದಾನೆ, ಅರ್ಧ ಹಂಗೆ ಕೊಟ್ಟಿದ್ದಾನೆ. ಯಾವ ಭಾಗದಲ್ಲಿ ಕೊಟ್ಟವನು? ಎಡಭಾಗದಲ್ಲಿ ಕೊಟ್ಟ. ಎಡಭಾಗದಲ್ಲಿ ಏನಿದೆ? ಹೃದಯ ಇದೆ. ಹೃದಯಪೂರ್ವಕವಾಗಿ ಹೆಣ್ಣಿಗೆ ತನ್ನ ಅರ್ಧ ಭಾಗವನ್ನು ಕೊಟ್ಟ. ಅಂದರೆ ಇವಾಗ ಸಿದ್ದು ಸಂಸ್ಕೃತಿ ಕಾಡ್ತಕ್ಕಂಥದ್ದು. ಆದರೆ ಸ್ವಲ್ಪ ತಗಲೆ ಪ್ರಶ್ನೆ ಕೆಲವು ಗಂಡು ಹುಡುಗರು ಹಾಕೋದುಂಟು. ಹೌದು, ಎಡಗಡೆ ಬದಲಾಗಿ ಬಲಗಡೆ ಕೊಟ್ಟಿದ್ರೆ ಏನಾಗ್ತಿತ್ತು? ಕಷ್ಟ. ಬಲಗಡೆ ಕೊಟ್ಟಿದ್ರೆ ಆಕೆ ನೆಗಡಿ ಬಂದಾಗ ಏನಾಗ್ತಿತ್ತು? ಯೋಚನೆ ಮಾಡಿ. ಅದಕ್ಕೆ ಅವನೇನು ಮಾಡಿದೆ? ಈ ಕಷ್ಟವೇ ಬೇಡ ಅನ್ನೋ ತಲೆ ಮೇಲೆ ಹೆಣ್ಣು ಕೂರಿಸ್ಕೊಬಿಟ್ಟ. ಏನಿದ್ರು ತೊಳೆದು ಹೋಗ್ಬಿಟ್ಟಿದೆ. ಇರಲಿ. ಹೀಗೆ ದೇವತೆಗಳ ದೃಷ್ಟಿಯಿಂದಲೂ ಕೂಡ ನಮ್ಮ ಹೆಣ್ಣಿಗೆ ನಾವು ಗೌರವ ಕೊಟ್ಟಿದ್ದೀವಿ. ಹಾಗೂ ವಚನಕಾಲ ಅಲ್ಲಮ ಪ್ರಭು ಹತ್ರ ಅನುಭವ ಮಂಟಪಕ್ಕೆ ಅಕ್ಕಮಹಾದೇವಿ ಬರ್ತಾಳೆ. ಬಂದಾಗ ಅಲ್ಲಪ್ರಭು ಹೇಳ್ತಾರೆ, ನಿನ್ನ ಪತಿಯ ಕುರುಹ ಹೇಳಿದರೆ ಕುಳಿರುತ್ತಾಳೆ, ತೊಲಗುತ್ತಾಳೆ ಎಂದು ಬಿಡ್ತಾಳೆ. ಅವಳೇನು ಹೇಳ್ತಾಳೆ? ಅನಂತ ಕಾಲ ಹರವೇ ಗಂಡನಾಗಬೇಕೆಂದು ತಪ್ಪಿಸಿದ್ದೇವೆ ಉತ್ತರ ಕೊಟ್ಟು ಮಾಡಿ. ಹಾಗಂದ ತಕ್ಷಣ ಅಲ್ಲಪ್ರಭು ನಿನ್ನ ಶ್ರೀಪಾದಕ್ಕೆ ನಮಸ್ಕಾರ ಅಂತಾರೆ. ಅಲ್ಲಪ್ರಭು ಆಧ್ಯಾತ್ಮದ ಮಹಾಮೇರು, ಅಂಥವನು ಹೆಣ್ಣಿಗೆ ನಮಸ್ಕಾರ ಮಾಡ್ತಾನೆ. ಅದಾದಮೇಲೆ
ಮುಕ್ತಾಯಕ್ಕ ಅಣ್ಣನ ಕಂಡ್ರೆ ಅಣ್ಣನ ಗುರುವಾಗಿ ಯೋಚನೆ ಮಾಡ್ತಾಳೆ ಅವಳು. ಅಂಥವಳು ಅಣ್ಣನ ತಾಯಿ ಆಕಾರ ಮಾಡ್ಕೊಂಡು ಬರ್ತಾಳೆ. ಆಗ ಅಲಪ್ರಭು ಹೇಳ್ತಾನೆ, ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪೋಣಿಸುವಾಗೆ ನೀನಾರು ಅಂತಾನೆ. ಎಷ್ಟು ಕಾವ್ಯಮಯವಾಗಿ ಹೇಳ್ತಾನೆ ವಚನದಲ್ಲಿ ಅವನು. ನಿಮ್ಮ ಅಣ್ಣನ ತಲೆ ಹಿಡ್ಕೊಂಡು ಬಂದಿದ್ಯವ, ಕಣ್ಣೀರು ಹರಿಸಿ ಅಂತ ಹೇಳಿಲ್ಲ ಅವನು. ಕಂಗಳ ಮುತ್ತು ಅಂದರೆ ನೀನು ಎಲ್ಲ ದುಃಖ ಭಾವನೆಗಳೆಲ್ಲ ಸೇರಿಸಿದಂಥ ಮುತ್ತನ್ನು ಸುರಿಸ್ತಾ ಇದೆಯಾ ನೀನು ನಾನು ಹೇಳವ ಅಂತ. ಆಗ ಅವಳು ಕೊಟ್ಟಂಥ ಉತ್ತರ ಕೇಳಿ, ನಿನ್ನ ಶ್ರೀಪಾದಕ್ಕೆ ಸದಾ ನಮಸ್ಕಾರ ಅಂತಾನೆ. ಹೀಗೆ ಗಂಡಸು ಕೂಡ ಹೆಣ್ಣಿನ ಶ್ರೀಪಾದಕ್ಕೆ ಅವಳು ಗುಣಕ್ಕೆ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ, ತಾಯಿಗೆ ಕೊಡ್ತಕ್ಕಂಥ ತಾಯಿಯ ಮೊಟ್ಟ ಮೊದಲ ಗುರು, ನಮಗೆ ಕಲಿಸ್ತಕ್ಕಂಥ ಗುರು ರಾಮಕೃಷ್ಣ ಪರಮಹಂಸರು ಕೂಡ ತಾಯಿ ಶಾರದಾ ಮಾತೆಗೆ ಕೂರಿಸಿ ನಮಸ್ಕಾರ ಮಾಡಿ ಪೂಜೆ ಮಾಡ್ತಾರೆ. ಅಂದರೆ ಹೆಣ್ಣಿಗೆ ಕೊಡ್ತಕ್ಕಂಥ ಮೌಲ್ಯ ಇದು. ಅದು ಇನ್ನೊಂದು ಅಂಶ ನೀವು ಗಮನಿಸಿರಬೇಕು. ನಮ್ಮ ಲಕ್ಷ್ಮೀ ದೇವಿ ಇರ್ಬೋದು, ಸರಸ್ವತಿ ಇರ್ಬೋದು, ಯಾವುದ್ರ ಮೇಲೆ ಕೂರಿಸಿರ್ತಾರೆ ಅವ್ರನ್ನ? ಕಮಲದ ಮೇಲೆ. ಏನು ಕಮಲದ ಮೇಲೆ ಹೂರ ಮೇಲೆ ನಿಲ್ಲಿಸ್ಬಿಟ್ಟು ಕಳಿಸ್ತಾರೆ, ಇದಾಗ್ಬಿಡಲ್ವೇ, ಕೆಳಗಡೆ ಬಿದ್ದು ಹೋಗೋದಿಲ್ವೇ? ಅದಲ್ಲ, ನಮ್ಮಲ್ಲಿ ಯೋಗ ಶಕ್ತಿ ಇರ್ತದೆ. ಯೋಗಸು ಕರ್ಮಸು ಕೌಶಲ. ಆ ಯೋಗ ಅಂತಕ್ಕಂಥದ್ದು ನಮ್ಮನ್ನು ಮೇಲೆ ಕೇರಿಸ್ತಕ್ಕಂಥ ಮಟ್ಟಕ್ಕೆ ಇರ್ತಿತ್ತು ಅನ್ನೋಕ್ಕೋಸ್ಕರ ಆ ಪರಿಕಲ್ಪನೆಗಳು ಕೊಡ್ತಾರೆ. ಹೀಗೆ ಪ್ರಾಚೀನದಲ್ಲೂ ಕೂಡ ಹೆಣ್ಣಿಗೆ ಸರತಕ್ಕಂಥ ಗೌರವ ಈ ದೇಶ ಕೊಟ್ಕೊಂಡು ಬಂದಿದೆ. ಇವತ್ತಿನ ದಿವಸ ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಣು ಬಂದು ಕೂಡ ಗಂಡು ಹೇಗೆ ಮುಂದುವರೆದಿದೆಯೋ, ಗಂಡಸರ ಬಗ್ಗೆ ಸಚಿನ್ ಕ್ರಿಕೆಟ್ ದೇವರು ಅಂತ ಹೇಳಿದ್ವಿ. ಈಗ ವಿರಾಟ್ ಕೊಹ್ಲಿನ ಅವರ ರೆಕಾರ್ಡನ್ನು ಮುರಿದ ಅಂತ ಹೇಳ್ತೀರಿ. ಹಾಗೆಯೇ ಹೆಣ್ಣ ದೀಪಿಕಾ ಪಡುಕೋಣೆ ಬ್ಯಾಡ್ಮಿಂಟನ್ ದೊಡ್ಡದು ಅಂತ ಹೇಳ್ತಾರೆ. ಅದೇ ಪಿ ಟಿ ಉಷಾ ರನ್ನಿಂಗ್ ರೇಸಲ್ಲಿ ಮೊದಲು ಬಂದರು ಅಂತ ಹೇಳಿದ್ವಿ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ರಶ್ಮಿಕಾ ಮಂದಣ್ಣಿಗೆ ಹೇಳ್ತೀರಿ, ಮತ್ತು ರಿಧಿ ಪೂರ್ಣಾಚಿ ಹೇಳ್ತೀರಿ, ಕೊಡಗಿನವ್ರದ್ದು ಹೇಳ್ತೀರಿ, ಅಮಿತಾಬ್ ಬಚ್ಚನ್ ಹೇಳ್ತೀರಿ, ಹೀಗೆ ನಾನು ಅಕ್ಷಯ್ ಕುಮಾರ್ ಬಗ್ಗೆ ಹೇಳ್ತೀರಿ. ಈಗ ಪ್ರತಿಯೊಂದು ಕ್ಷೇತ್ರಗಳು ಕೂಡ ನಮ್ಮ ಜನ ತಮ್ಮದೇ ಅಂತ ಭಾವನೆಗಳನ್ನು ಯಾವಾಗ ವ್ಯಕ್ತ ಮಾಡ್ತಾರೆ, ತಮ್ಮ ಶಕ್ತಿಯನ್ನು ತೋರ್ತಾರೆ, ಆಗ ಮೆಚ್ಚಿಕೊಂಡು ಈ ದೇಶ ಬೆಳೆದುಕೊಂಡು ಬಂದಂಥದ್ದು ಯೋಚನೆ ಮಾಡಬೇಕು. ಮತ್ತು ಇದು ಹಳ್ಳಿಗಾಡು ಪ್ರದೇಶ. ಒಂದು ಕವನದ ಸಾಲು ನನಗೆ ನೆನಪು ಬರ್ತದೆ. ನಿರ್ಜರ ನೀರವ ದೇಶದಿ ಖಗರವ ಪುಳಕಂ ತಂದಿತ್ತು. ನೀವೆಲ್ಲ ಕನ್ನಡ ಓದಿರಬೇಕು. ನಿರ್ಜರ ನೀರವ ದೇಶದಿ ಖಗರವ ಪುಳಕಂ ತಂದಿತ್ತು. ಈ ಭಾಷೆ ಯಾರಿಗಿರ್ಬಹುದು? ಹೇಗೆ ಬರ್ತೀರಾ? ಯಾರಿಗಿರ್ಬೋದು ಈ ಥರ ಭಾಷೆ? ಕುವೆಂಪು ಅವ್ರದ್ದು, ಮಲೆನಾಡಿನ ಕವಿ, ರಾಷ್ಟ್ರಕವಿ ಕುವೆಂಪು ಅವ್ರದ್ದು. ಏನು ಹೇಳ್ತಾರೆ? ನಿರ್ಜರ ನೀರವ ದೇಶ, ಎಲ್ಲ ಕಡೆಯೂ ಕೂಡ ಮೌನ. ಆಗ ಯಾವಾಗ ಬರುತ್ತೆ? ತಿಳಿಯಾದ ನದಿಯ ಹಳ್ಳ ಹರ್ಕೊಂಡು ಹೋಗ್ತಿರ್ತದೆ. ಅಲ್ಲಿ ಖಗರವ ಅಂದ್ರೇನು? ಪಕ್ಷಿ ಪ್ರಾಣಿಗಳ ಶಬ್ದ ಏನಿದೆ ಅದು ರೋಮಾಂಚನ ತಂದಿತ್ತು ಅಂತ ಹೇಳ್ತಾರೆ. ಅಂದರೆ ಒಬ್ಬ ಕವಿ ಎಷ್ಟು ಸುಂದರ ಭಾವನೆ. ಹಾಗೆ ನೀವು ಕೂಡ ಇಲ್ಲಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳಿಂದಾಗಿ, ಶ್ರೀಪಾದವಂಥ ಕಾರ್ಯಕರ್ತರಿಂದಾಗಿ ನೀವು ಕಲರವ ನೀವು ತೋರಿಸ್ತಾ ಇದ್ದೀರಿ ಈ ಪ್ರದೇಶದಲ್ಲಿ. ಹಳ್ಳಿಗಾಡಿನಿಂದ ಬಂದು ಈ ಪ್ರದೇಶ ಇರ್ತಾರೆ. ಹಾಗೆ ಬೇಂದ್ರವರು ಹೇಳಿದ್ರು, ಗಿಡಗಂಟಿಯ ಕೊರಳು ಅಂತ ಹೇಳಿದ್ರು. ಅಂದರೆ ಗಿಡಗಂಟೆ ಕೊರಳೆ ಏನಿರುತ್ತೆ? ಪಕ್ಷಿ ಇರ್ತದೆ. ಆ ಪಕ್ಷಿಗಳ ರವ ನಮಗೆ ಸೌಂದರ್ಯ ಕೊಡ್ತಾರೆ. ಅದಕ್ಕೆ ಭಾವಗೀತೆ ಬರೆಯುವಾಗ ಅವ್ರು ಹೇಳ್ತಾರೆ, ಜಯಂಕರ ಹೇಳ್ಕೊಂಡು ದುಬ್ಬಿ ಗಾನ ಬಂದ ತಕ್ಷಣ ಭಾವಗೀತೆ ಬರುತ್ತೆ ಅಂತ ಹೇಳ್ತಾರೆ. ಈ ಅಂಶಗಳೆಲ್ಲ ಅವನ ಗಮನಿಸ್ತಾ ಬಂತು ಅಂದರೆ ಎಷ್ಟು ಸುಂದರವಾಗಿ ಕಾವ್ಯ ದೃಷ್ಟಿಯಿಂದ, ಸಾಹಿತ್ಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಮಾಡಬೇಕು. ಹಾಗೆಯೇ ನಾವು ಶಾಲೆಯಲ್ಲಿ ಕಲಿತಕ್ಕಂಥ ಸಂದರ್ಭದಲ್ಲಿ ಗುರುಗಳು ಕಲಿಸ್ತಕ್ಕಂಥದ್ದಲ್ಲಿ ಸಂತೋಷ ನಿಮಗೆ ಕೊಡ್ತಾರೆ. ಅದು ಕಲಿಕೆಯ ಸಂತೋಷ ನಿಮಗುಂಟು. ಗುರುಗಳು ತಾವು ಕಷ್ಟಪಟ್ಟು ತಯಾರಾಗಿ ಬಂದು ನೀವೆಲ್ಲೂ ಕೂಡ ವಿದ್ಯಾದಾನ ಮಾಡ್ತಾರೆ. ಆದರೆ ನೀವು ಕೊಡಬೇಕಾದ ಜ್ಞಾನ ಏನು? ಕಲಿಕೆಯ ಸಂತೋಷವನ್ನು ಕೊಡಬೇಕು. ಅವರು ಕಲಿಸುವ ಸಂತೋಷ ನಿಮಗೆ ಕೊಟ್ಟರೆ ನೀವೇನು ಕೊಡಬೇಕು? ಕಲಿತಿದ್ದರೆ ಸಂತೋಷ ಕೊಡಬೇಕು. ಆದರೆ ನೀವು ದಿವಸ ಎಲ್ಲರೂ ಡಾಕ್ಟ್ರು, ಇಂಜಿನಿಯರ್ ಆಗಬೇಕಾದ ಅಗತ್ಯತೆ ಏನಿಲ್ಲ. ಕೃಷಿನಲ್ಲಿ ಅವರು ದೊಡ್ಡ ಕೃಷಿ ವಿಜ್ಞಾನಿ, ಚಂದ್ರಕಾಂತ್ ಅವರು ಕೃಷಿ ವಿಜ್ಞಾನಿ ಈಗ ತಾನೇ ಹೇಳಿದ್ರು. ಅವರ ಷಡಕ್ಷರಿ ಮಾತು ಹೇಳಿದ್ರು. ಕೃಷಿ ವಿಜ್ಞಾನಿ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅದು ಅವರೇ ಆಗಿರಬೇಕು ಅಂತೇಳಿ. ಒಬ್ಬ ರೈತನಾಗಿ ಇವತ್ತು ನೋಡಿ ಹಾಜಬ್ಬ ಅಂತಕ್ಕಂಥವನು ಹೀಗೆ ಶಾಲೆಗಳಲ್ಲಿ ಬೇರೆ ಬೇರೆ ಹಳ್ಳಿಗಾಡಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿ ತನ್ನ ಬಂದಂಥ ಆದಾಯಗಳನ್ನು ಆ ಮಕ್ಕಳ ಉದ್ಧಾರಕ್ಕೆ ಮಾಡಿ ಅಂಥವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯ
ಅವ್ನು ಬರ್ತಕ್ಕಂಥ ಬರೀ ಸಾವಳಿನ ಒಂದು ಪಂಚೆ ಉಟ್ಕೊಂಡು ಬರ್ತಾನೆ, ನಿಮ್ಮ ಥರ ಸೂಟು ಬೂಟು ಹಾಕ್ಕೊಂಡು ಬರಲ್ಲ. ಅಂಥವ್ರು ಯಾವುದೇ IAS ಆಫೀಸರ್ಸ್ ಹೋಗಿ ನಮಸ್ಕಾರ ಮಾಡಿ ಅವ್ನು ಮಾಡಿದಂಥ ಸಾಧನೆಗೆ ಹೇಗೆ ಬೆಳಗೆರೆ ಶಾಸ್ತ್ರಿಗಳು ನಿಮ್ಮಲ್ಲಿ ಆ ಚೇತನವನ್ನು ತುಂಬಿದ್ದಾರೆ, ಅದನ್ನು ನೀವು ಯೋಚನೆ ಮಾಡಬೇಕು. ಹೀಗಾಗಿ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಕ್ಷೇತ್ರ ಇದೆ, ಯಾವುದೇ ಕ್ಷೇತ್ರ ಸಾಧಿಸ್ತಕ್ಕಂಥದ್ದು ಇದೆಯಲ್ಲ ಅದು ಮುಖ್ಯ ಆಗ್ತದೆ. ಅದು ಹೇಗೆ ನಾವು ಒಂದು ಅಂಶ ನಿಮಗಿರ್ತಕ್ಕಂಥ ಆಯುಸ್ ಅಷ್ಟು ವರ್ಷ ಸಾಮಾನ್ಯವಾಗಿ 100 ವರ್ಷ ಅಂತ್ಯ 100 ವರ್ಷದ ಅಂತ್ಯ ಆಗುತ್ತೆ. ಹಾಗೆ ಅಂತ್ಯವಾದಂಥ ಪ್ರದೇಶದಲ್ಲಿ ಅನಂತವಾಗೋದು ಹೇಗೆ? ಇತ್ತೀಚೆಗೆ ನಾವು ಚಂದ್ರಮಂಡಲಕ್ಕೆ ಹೋದ್ವಿ, ಈಗ ಸೂರ್ಯಮಂಡಲ ಕೂಡ ಅಧ್ಯಯನ ಮಾಡ್ತಾರೆ. ಅದರಲ್ಲಿ ಸೋಮನಾಥ್ ಮತ್ತು ಆ ತಂಡ ಕಷ್ಟಪಟ್ಟು ಇದಕ್ಕೆ ಚಂದ್ರಮಂಡಲಕ್ಕೆ ಹೋಗಿ ಏನೇನಿದೆ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ವೈಜ್ಞಾನಿಕವಾಗಿ ಇದು ಮಾಡೋದು. ಈ ಅಂಶ ನೀವು ಗಮನಿಸಬೇಕು. ಅದು ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಸ್ವಲ್ಪ ವೈಜ್ಞಾನಿಕವಾಗಿ ಅವ್ರು ಕೆಲಸ ಮಾಡಬೇಕು, ಸೈಂಟಿಸ್ಟ್ ಆಗಿ. ಹಾಗೆ ನಾವು ಪ್ರಗತಿ ದೃಷ್ಟಿಯಿಂದ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಕ್ಕಂಥ ಇದನ್ನು ಯೋಚನೆ ಮಾಡಿದಾಗ ನೀವು ಆ ದೆಸೆಯಲ್ಲೂ ಕೂಡ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಕಲಿಬೇಕು. ಶಿಕ್ಷಕರಾಗಿಯೂ ಕೂಡ ಅಷ್ಟೇ, ಶಿಕ್ಷಕರಾಗಿ ಇನ್ನೊಬ್ಬರು ಹೇಳ್ಕೊಳ್ಬೇಕು. ಮನೇಲಿ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ತಾಯಿ ಅಲ್ಲದೆ, ತಾಯಿ ಭಾಷೆ ಹೇಳ್ತಾಳೆ ಆರೋಗ್ಯದಲ್ಲಿ, ಪ್ರೈಮರಿ ಸ್ಕೂಲ್ ಆಯಿ ಕಲಿಸಲ್ಲ. ಆ ಆಯಿ ಕಲಿಸೋದ ನಂತರ ನಾವು ಈ ಮಟ್ಟಕ್ಕೆಲ್ಲ ಬಂದಿಲ್ಲ. ಅದನ್ನು ಯೋಚನೆ ಮಾಡಿ ಅವ್ರು ಮರ್ತು ಬಿಡ್ತೀವಿ. ಯೂನಿವರ್ಸಿಟಿ ಲೆಕ್ಚರರ್ಸ್ಗೆ ಪ್ರೊಫೆಸರ್ಸ್ ಅವರು ಮಾತ್ರ ಕಂಡ ತಕ್ಷಣ ನೋಡಿದೆ. ಆದರೆ